ಇವತ್ತರಿಂದ 4 ವರ್ಷ ಹಿಂದೆ ಕೊರೋನಾ ಮಹಾಮಾರಿ ಬಂದಾಗ ಎಲ್ಲವೂ ಬದಲಾಯಿತು. ನನ್ನ ಸಣ್ಣದೊಂದು ಉದ್ಯಮ ಇತ್ತು, ಅದರಿಂದ ಮನೆ ನಡೀತಿತ್ತು. ಅದೆಲ್ಲವೂ ಬಂದಾಗೋಯ್ತು. ನಾನು ಒಳಗಿಂದ ಕುಸಿದಿದ್ದೆ. ಈ ದುಃಖದಿಂದ ಶರಾಬ್ ಕುಡಿಯೋದಕ್ಕೆ ಪ್ರಾರಂಭಿಸಿದೆ. ಮೊದಲು ಕುಡಿಯುತ್ತಿದ್ದೆ, ಆದ್ರೆ ಈಗ ಜೀವನದಲ್ಲಿ ಸೋಲಿನ ಅನುಭವ ಆಗಿತ್ತು. ಹಗಲಿರಳು ನಶಾದಲ್ಲಿ ಮುಳುಗಿರ್ತಿದ್ದೆ. ಮನೆಯಲ್ಲಿದ್ದ ಸ್ವಲ್ಪ ಹಣ ಕೂಡ ಶರಾಬಿಗೆ ಖರ್ಚಾಗೋಯ್ತು. ಪರಿಸ್ಥಿತಿ ಎಷ್ಟು ಕೆಟ್ಟೋಯ್ತು ಅಂದ್ರೆ, ನಾನು ರಸ್ತೆಯಲ್ಲಿರೋದನ್ನ ನೋಡಿದ್ರೆ ಜನರು ರಸ್ತೆ ಬದಲಾಯಿಸ್ತಿದ್ರು. ಮಕ್ಕಳಿಗೆ ತಿನ್ನೋದಕ್ಕಿರ್ಲಿಲ್ಲ. ನಾನು ಕಳ್ಕೊಂಡಿದ್ದೆ. ಆದ್ರೆ ಮಹಾಗಣಪತಿಯ ದಯೆ, ನನ್ನ ಪತ್ನಿಯ ಗೆಳತಿ ಒಂದು ದಾರಿ ತೋರಿಸಿದ್ಲು. ಬ್ಯಾನ್ ಆಲ್ಕೋಹಾಲ್ ಡ್ರಾಪ್ಸ್. ಅವಳ ಗಂಡ ಕೂಡ ಇದೇ ಸ್ಥಿತಿಯಲ್ಲಿದ್ದ ಅಂತ ಹೇಳಿದ್ಲು. ಆದ್ರೆ ನಿಧಾನವಾಗಿ ಸುಧಾರಣೆ ಆಯ್ತಂತೆ. ನನ್ನ ಹೆಂಡತಿ ನನಗೆ ತಿಳಿಸದೆ ನನ್ನ ಚಹಾದಲ್ಲಿ ನೀರಿನಲ್ಲಿ ದಿನ 10-15 ದಿನ ಸೇರಿಸೋದಕ್ಕೆ ತೊಡಗಿದ್ಲು. ಪ್ರಾರಂಭದಲ್ಲಿ ಏನೂ ತಿಳಿಲಿಲ್ಲ, ಆದ್ರೆ ಕೆಲವು ದಿನಗಳ ನಂತರ ಶರಾಬ್ ಕುಡಿಬೇಕು ಅನ್ನುವಂತಹ ಆಸೆ ಮುಗಿದೋಗಿತ್ತು. ಮನಸ್ಸು ಶಾಂತವಾಗಿರ್ತಿತ್ತು, ಚಡಪಡಿಕೆ ಕಡಿಮೆ ಆಗಿತ್ತು. ಮತ್ತೆ ಒಂದು ದಿನ ನಾನೇ ಹೇಳಿದೆ, ಇನ್ನು ನಾನು ಇದನ್ನೆಲ್ಲ ಬಿಡಬೇಕು ಅಂತ. ಇವತ್ತು ದೇವರನ್ನು ಸಾಕ್ಷಿಯಾಗಿರಿಸಿಕೊಂಡು ಹೇಳೋದಕ್ಕೆ ಬಯಸುವುದು ಅಂದ್ರೆ ಪೂರ್ತಿಯಾಗಿ ನಶಾ ಬಿಟ್ಟಿದ್ದೀನಿ ಅಂತ. ಮತ್ತೆ ಕೆಲಸ ಪ್ರಾರಂಭಿಸಿದೆ. ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ. ನನ್ನ ಹೆಂಡತಿಯ ಕಣ್ಣಲ್ಲಿ ಈಗ ಕಣ್ಣೀರಲ್ಲ, ಭರವಸೆ ಇದೆ. ನಾನೇನು ಚಿಕಿತ್ಸೆಯನ್ನ ಹೇಳ್ತಾ ಇಲ್ಲ, ಕೇವಲ ನನ್ನ ಅನುಭವ ಹಂಚಿಕೊಳ್ತಾ ಇದ್ದೇನೆ. ನೀವು ಸಹ ಯಾವುದೇ ನಶಾದಿಂದ ಒದ್ದಾಡ್ತಿದ್ರೆ ವಿಶೇಷಜ್ಞರ ಸಲಹೆ ಪಡ್ಕೊಂಡು ಬ್ಯಾನಾಲ್ಕೋ ಡ್ರಾಪ್ ಬಗ್ಗೆ ಯೋಚಿಸಬಹುದು. ಬ್ಯಾನಾಲ್ಕೋ ಒಂದು ಹೊಸ ಪ್ರಾರಂಭದತ್ತ ನಿಮ್ಮ ಮೊದಲ ಹೆಜ್ಜೆ. ಯಾವುದೇ ನಶಾ ಮಾಡುವಂತಹ ವ್ಯಕ್ತಿಯ ಕಾರಣದಿಂದಾಗಿ ನಿಮ್ಮ ಜೀವನ ಹಾಳಾಗುತ್ತಿದ್ದರೆ ಹಿಂದೆ ತರಿಸಿಕೊಳ್ಳಿ ಬ್ಯಾನ್ ಆಲ್ಕೋ ಮತ್ತು ನಶಾಕ್ಕೆ ಹೇಳಿ ವಿದಾಯ. ಈಗಲೇ ಕಾಲ್ ಮಾಡಿ.